ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸೊ ಇದರಲ್ಲಿ ಏನಂದ್ರೆ ಈಗ ಕೊತ್ತಂಬರಿ ಕಳಿಸ್ತಾ ಇದೀವಿ. ಆಗಸ್ಟ್ ಮಂತ್ ಅಲ್ಲಿ ನೋಡಿದ್ರೆ 1300 ಟನ್ ಕೊತ್ತಂಬರಿ ಕಳಿಸಿದ್ವಿ. ಇದು ಫ್ಲವರ್ಸ್. ಏನ್ ಫ್ಲವರ್ ಇದು? ಏನ್ ಫ್ಲವರ್? ಕ್ಯಾ ಫ್ಲವರ್? ಸ್ಕ್ಯಾನಿಂಗ್ ಅಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ ಇದನ್ನ ಪಾಸ್ ಮಾಡ್ತಾರ ಅವರು. ಎಕ್ಸ್ರೇ ಮಿಷನ್ಗೆ ನಾವು ಅಟ್ಯಾಚ್ ಮಾಡಿದ್ದೀವಿ. ಇದು ಹ್ಯೂಮನ್ ರಿಮೇನ್ಸ್ ಅಂತ. ಡೇ ಟೈಮ್ ನಲ್ಲಿ ಔಟ್ಸೈಡ್ ಡೇ ಟೈಮ್ ಎವ್ರಿಥಿಂಗ್ ಥ್ರೂ ನ್ಯಾಚುರಲ್ ಲೈಟಿಂಗ್ ವಿ ಆರ್ ಯೂಸಿಂಗ್. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವಿರೋ ಜಾಗ ಯಾವ್ದು ಗೊತ್ತಾ? ಗೆಸ್ ಮಾಡಿ ಸ್ನೇಹಿತರೆ. ನಾವೀಗ ಭಾರತದ ಅತಿ ದೊಡ್ಡ ಡೊಮೆಸ್ಟಿಕ್ ಕಾರ್ಗೋ ಟರ್ಮಿನಲ್ ಮೆನ್ಝೀಸ್ ಇದೊಂದು ಮಲ್ಟಿನ್ಯಾಷನಲ್ ಕಂಪನಿ. ಅದು ಮತ್ತೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಡುವಿನ ಜಾಯಿಂಟ್ ವೆಂಚರ್ನ ಕಂಪನಿ ಇದು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪರಿಸರದಲ್ಲೇ ಇರೋ ಭಾರತದ ಅತಿ ದೊಡ್ಡ ಡೊಮೆಸ್ಟಿಕ್ ಕಾರ್ಗೋ ಟರ್ಮಿನಲ್ನಲ್ಲಿ ನಾವೀಗ ಇದೀವಿ ಸ್ನೇಹಿತರೆ. ಇದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ 7 ಎಕರೆಗೂ ಅಧಿಕ ಜಾಗದಲ್ಲಿ ಒಂದು ಟರ್ಮಿನಲ್ ಇದೆ. ಇದು 2,45,000 ಸ್ಕ್ವೇರ್ ಫೀಟ್ನಷ್ಟು ಜಾಗವನ್ನ ಈ ಟರ್ಮಿನಲ್ ಹೊಂದಿದೆ. ವರ್ಷಕ್ಕೆ 3.5 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ನಷ್ಟು ಕಾರ್ಗೋವನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿಯನ್ನ ಈ ಕಾರ್ಗೋ ಟರ್ಮಿನಲ್ ಹೊಂದಿದೆ. ಇದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕೆ, ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸ್ಲಿಕ್ಕೆ ನಮ್ಮ ಜೊತೆಗೆ ಮೆನ್ಝೀಸ್ನ ಆಪರೇಷನ್ಸ್ ವೈಸ್ ಪ್ರೆಸಿಡೆಂಟ್ ಮಹದೇವ್ ಅವರಿದ್ದಾರೆ. ನಮಸ್ಕಾರ ಸರ್. ವೆಲ್ಕಮ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೆನ್ಝೀಸ್ ಏವಿಯೇಷನ್. ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೇಗೆ ಆಪರೇಷನ್ ನಡೆಯುತ್ತೆ, ಏನ್ ಟೆಕ್ನಾಲಜಿ ಯೂಸ್ ಮಾಡ್ತೀರಾ, ಏನೆಲ್ಲ ಬರುತ್ತೆ, ಏನೆಲ್ಲ ಹೋಗುತ್ತೆ ಅಂತ. ಸೊ ನಮ್ಮ ಕಾರ್ಗೋ ಟರ್ಮಿನಲ್ ಅಲ್ಲಿ ಯಾವುದೇ ಒಂದು ವಾಹನ ಬರಬೇಕಾದ್ರೆ ಒಂದು ATMF ಅಂತ ಇದೆ, ಟ್ರಕ್ ಮ್ಯಾನೇಜ್ಮೆಂಟ್ ಫೆಸಿಲಿಟಿ ಅಂತ ಇದೆ. ಫಸ್ಟ್ ಅಲ್ಲಿಗೆ ಹೋಗುತ್ತೆ ಟ್ರಕ್. ಸೊ ಟ್ರಕ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಈ ತರ ಟ್ರಕ್ಕು ಔಟ್ ಬೌಂಡ್ಗೆ ಇಲ್ಲ ಇನ್ ಬೌಂಡ್ಗೆ ಬಂದಿದೆ ಅಂತ. ಸೊ ನಾವು ಅದನ್ನ ಪರ್ಮಿಷನ್ ಕೊಟ್ಟ ಮೇಲೆನೆ ಅದು ನಮ್ಮ ಟರ್ಮಿನಲ್ಗೆ ಬರೋದು. ಸೊ ಒನ್ಸ್ ಟ್ರಕ್ ಬಂದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಈಗ ಒಂದು ಟ್ರಕ್ ಬಂದಿದೆ. ಸೊ ಇದರಲ್ಲಿ ಏನಂದ್ರೆ ಈಗ ಕೊತ್ತಂಬರಿ ಕಳಿಸ್ತಾ ಇದೀರಿ. ಏನೋ ಕೊತ್ತಂಬರಿ ಸೊಪ್ಪು. ಸೊ ಇದು ಒಂಥರ ಕೊತ್ತಂಬರಿ ಸೀಸನ್ ಬಂದಾಗ ನನಗೆ ತರಕಾರಿ ಮಂಡಿ ಸ್ಮೆಲ್ ಬರ್ತಾ ಇತ್ತು. ಹೌದು. ಏನಿದು, ನಾನು ಕಾರ್ಗೋ ಟರ್ಮಿನಲ್ ಬಂದಿದ್ದೀನಿ, ಏನ್ ತರಕಾರಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು ಆಕ್ಚುಲಿ ಸ್ವಲ್ಪ ಕೊತ್ತಂಬರಿ ಕೂಡ ಟ್ರಾವೆಲ್ ಮಾಡುತ್ತೆ. ಆಶ್ಚರ್ಯ ಆಗ್ಬೋದು, ಸ್ವಲ್ಪ ಆಶ್ಚರ್ಯ ಆಗ್ಬೋದು ಕೊತ್ತಂಬರಿಯಲ್ಲೂ ಏರ್ಕ್ರಾಫ್ಟ್ ಅಲ್ಲಿ ಹೋಗುತ್ತಾ ಅಂತ. ಈಗ ನೀವು ಖುದ್ದಾಗಿ ನೋಡ್ಬೋದು, ಕೊತ್ತಂಬರಿ ಆಫ್ಲೋಡ್ ಆಗುತ್ತೆ. ಇದು ಇವತ್ತಿನ ಸಾಯಂಕಾಲ ಡೆಲ್ಲಿ, ಕಲ್ಕಟ್ಟ ಅಲ್ಲೋಗಿ ಅಲ್ಲಿನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಪೆರಿಷಬಲ್ಸ್ ಇವಾಗ ಸುಮಾರು ನಾವು ಆಗಸ್ಟ್ ಮಂತ್ ಅಲ್ಲಿ ನೋಡಿದ್ರೆ 1300 ಟನ್ ಕೊತ್ತಂಬರಿ ಕಳಿಸಿದ್ವಿ ಒಂದು ತಿಂಗಳಲ್ಲಿ. ಬರೀ ಕೊತ್ತಂಬರಿ ಸೊಪ್ಪು 1300 ಟನ್. ಹೌದು. ಓಕೆ, ಅದ್ ಬಿಟ್ಟು ಈ ರೀತಿ ಪೆರಿಷಬಲ್ಸ್ ಬಿಟ್ಟು ಏನೆಲ್ಲ ಮೇನ್ಲಿ ಏನೆಲ್ಲ ಬರುತ್ತೆ ಇಲ್ಲಿಂದ? ಸೊ ಮೇನ್ ಬಿಟ್ ಬಂದು ನಿಮ್ಮ ಇ-ಕಾಮರ್ಸ್ ಅಂದ್ರೆ ನಮ್ಮ ಗ್ರಾಹಕರು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನು ಬುಕ್ ಮಾಡಿರ್ತಾರೋ ಅದು ಇಲ್ಲಿಂದ ಬೇರೆ ಡೆಸ್ಟಿನೇಷನ್ಸ್ಗೆ ಹೋಗುತ್ತೆ. ಬೇರೆ ಕಡೆ ಸಿಟಿಗಳಿಂದ ನಮ್ಮ ಬೆಂಗಳೂರಿಗೆ ಬಂದು ಮತ್ತೆ ಇಲ್ಲಿಂದ ಬೇರೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸುಮಾರು ಇ-ಕಾಮರ್ಸ್ ತುಂಬ ಇದೆ. ಅದ್ರ ಜೊತೆ ಪಾರ್ಟ್ಸ್ ಇರ್ಬೋದು, ನಿಮ್ಮ ಆಟೋಮೊಬೈಲ್ ಪಾರ್ಟ್ಸ್ ಇರ್ಬೋದು. ಸೊ ಅದು ಸುಮಾರಿದೆ. ಸೊ ಹೀಗಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮಾಡಿಟೀಸ್ ಇದೆ. ಓಕೆ, ಇಲ್ಲಿ ಬಂದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ಏನು ಮಾಡ್ತೀರಿ ಅಂದರೆ ಇಲ್ಲಿ ವೇಮೆಂಟ್ ಮಾಡ್ತೀರಿ. ಓಕೆ. ಸೊ ಇದು ನೋಡ್ಬೋದು, ಇದು ಹೂವು ನಿಮಗೆ. ಓಕೆ, ಇದು ಫ್ಲವರ್ಸ್. ಏನ್ ಫ್ಲವರ್ ಇದು? ಏನ್ ಫ್ಲವರ್? ಕ್ಯಾ ಫ್ಲವರ್? ರೋಸ್. ಓಕೆ. ಸೊ ಇಲ್ಲಿ ಟರ್ಮಿನಲ್ ಬಂದ್ಮೇಲೆ ಏನ್ ಮಾಡ್ತೀರಂದ್ರೆ ಒಂದು ವೆಯ್ಟ್ ತಗೊಂತೀವಿ ನಾವು. ಸೊ ವೆಯ್ಟ್ ಆದ್ಮೇಲೆ ಡೈಮೆನ್ಷನ್ ವೆಯ್ಟ್ ಅಂತ ತಗೊಂತೀವಿ, ವಾಲ್ಯೂಮ್ ವೆಯ್ಟ್ ಅಂತ. ಸೊ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದ್ರ ಮೇಲೆ ನಾವು ಚಾರ್ಜ್ ಮಾಡ್ತೀವಿ. ಐದರ್ ಗ್ರಾಸ್ ವೆಯ್ಟ್ ಇಲ್ಲಾಂದ್ರೆ ವಾಲ್ಯೂಮ್ ವೆಯ್ಟ್. ಸೊ ಒನ್ಸ್ ವೇಮೆಂಟ್ ಆದ್ಮೇಲೆ ಸೊ ಇಲ್ಲಿ ಸ್ಟೋರ್ ಮಾಡ್ತಾರೆ ಸ್ಕ್ರೀನಿಂಗ್ ಮಾಡಕ್ಕೆ. ಸೊ ಏಜೆಂಟ್ಸ್ ಮತ್ತೆ ಇಲ್ಲಿ ಕೌಂಟರ್ ಅಂತ ಇದೆ, ಅಲ್ಲಿಗೆ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಲಸ ಇರುತ್ತೆ.
ಇಲ್ಲಿ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ಏರ್ಲೈನ್ಗಳದ್ದು ಬೋರ್ಡ್ ಇದೆ. ಸ್ಪೈಸ್ ಜೆಟ್, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಇಂಡಿಗೋ. ಸೊ ಇಲ್ಲಿ ಏನ್ ಕೆಲಸ ಆಗುತ್ತೆ? ಸೊ ಇಲ್ಲಿ ಏನು ಒನ್ಸ್ ಪೇಮೆಂಟ್ ಆದ್ಮೇಲೆ ಸೊ ಏಜೆಂಟ್ಸ್ ಬಂದು ಅಂದ್ರೆ ತೂಕ ಆದ್ಮೇಲೆ ಸೊ ಅವ್ರು ಬಂದು ಇಲ್ಲಿ ಏರ್ವೇ ಬಿಲ್ ಜನರೇಷನ್ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಮದು ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು, ಎಷ್ಟು ಪೀಸಸ್ ಇದೆ, ಗ್ರಾಸ್ ವೇಟ್ ಎಷ್ಟು, ವಾಲ್ಯೂಮ್ ವೇಟ್ ಎಷ್ಟು, ಸೊ ಅದೆಲ್ಲ ಮೆನ್ಷನ್ ಆಗಿ ಒಂದು ಏರ್ವೇ ಬಿಲ್ ಥರ ಪ್ರಿಂಟ್ ಮಾಡ್ತಾರೆ. ಸೊ ಆ ಪ್ರಿಂಟ್ ಆದಮೇಲೆ ಅದನ್ನ ತಗೊಂಡೋಗಿ ಅವರು ಮತ್ತೆ ಸೆಕ್ಯೂರಿಟಿ ಸ್ಕ್ರೀನಿಂಗ್ಗೆ ತಲುಪಿಸ್ತಾರೆ. ಓಕೆ, ಇದು DG ಸ್ಟೋರೇಜ್ ಏರಿಯಾ, ಡೇಂಜರಸ್ ಗೂಡ್ಸ್ ಸ್ಟೋರೇಜ್ ಏರಿಯಾ. ಡೇಂಜರಸ್ ಗೂಡ್ಸ್ ಅದು ಯಾಕೆ ಇಲ್ಲಿರುತ್ತೆ? ಸೊ ಡೇಂಜರಸ್ ಗೂಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಲಡ್ ಸ್ಯಾಂಪಲ್ಸ್ ಇರುತ್ತೆ, ಅದು ಸ್ವಲ್ಪ ಡೇಂಜರಸ್ ಗೂಡ್ಸ್ ಬರುತ್ತೆ. ಕೆಮಿಕಲ್ಸ್ ಬರುತ್ತೆ, ನಿಮಗೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಇರುತ್ತೆ, ಎಕ್ಸ್ಪ್ಲೋಸಿವ್ಸ್ ಇರುತ್ತೆ. ಸೊ ಅದೆಲ್ಲ ಒಂದು ಪಾರ್ಟ್ ಆಫ್ ಡೇಂಜರಸ್ ಗೂಡ್ಸ್. ಅದಕ್ಕೆ ಆದ ಒಂದು ಪ್ರೊಸೆಸ್ ಅಂತ ಇರುತ್ತೆ ಹ್ಯಾಂಡಲ್ ಮಾಡೋಕ್ಕೆ, ಅಂದ್ರೆ ಒಂದು ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನ. ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಒಳಗಡೆ ಇದು? ಸೊ ಈಗ ಏನಂದ್ರೆ ಸೆಕ್ಯೂರಿಟಿ ಪ್ರೊಸೆಸ್ ಆಗ್ತಾ ಇದೆ. ಸೊ ಒನ್ಸ್ ಏರ್ವೇ ಬಿಲ್ ಜನರೇಷನ್ ಆದ್ಮೇಲೆ ಸೊ ಏರ್ವೇ ಬಿಲ್ ಮತ್ತೆ ಸೆಕ್ಯೂರಿಟಿ ಜನರೇಷನ್ ನಮ್ಮ ಸೆಕ್ಯೂರಿಟಿ ಸ್ಕ್ರೀನರ್ ಅಂತ ಇರ್ತಾರೆ, ಅವ್ರಿಗೆ ತಲುಪಿಸ್ತಾರೆ. ಸೊ ಅವ್ರಿಗೆ ತಲುಪಿಸ್ಮೇಲೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಕ್ರೀನಿಂಗ್ ಮಾಡ್ತಾರೆ ಫ್ರಮ್ ದ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಕೊತ್ತಂಬರಿ ಸೊಪ್ಪು ಇಲ್ಲಿಗೆ ಬಂದಿದೆ, ಈಗ ಒಳಗಡೆ ಬಂದಿದೆ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಸೆಕ್ಯೂರಿಟಿ ಸ್ಕ್ರೀನಿಂಗ್ ಮಾಡ್ತಾರೆ. ಸೆಕ್ಯೂರಿಟಿ ಸ್ಕ್ರೀನಿಂಗ್ ಮಾಡಿದ್ಮೇಲೆ ಎವ್ರಿ ಪ್ಲೇಸ್ಗೆ ಸೆಕ್ಯೂರಿಟಿ ಸ್ಟಿಕ್ಕರ್ ಹಾಕಬೇಕು. ಸೊ ಅಂದರೆ ಇದು ಸೆಕ್ಯೂರಿಟಿ ಕಡೆಯಿಂದ ಕ್ಲೀನ್ ಆಗಿದೆ ಅಂತ. ಸೊ ಒನ್ಸ್ ಅದಾದಮೇಲೆ ಸೊ ಈ ಥರ ಪರ್ಟಿಕ್ಯುಲರ್ ಇದರಲ್ಲಿ ಲೋಡ್ ಮಾಡ್ತಾರೆ. ಲೋಡ್ ಮಾಡಿ ಮತ್ತೆ ಏರ್ಕ್ರಾಫ್ಟ್ ಕಳಿಸ್ತಾರೆ. ಸೊ ಏರ್ಕ್ರಾಫ್ಟ್ ಹೋದ್ಮೇಲೆ ಮತ್ತೆ ಅಲ್ಲಿ ಬೆಲ್ಲಿಯಲ್ಲಿ ಲೋಡ್ ಆಗುತ್ತೆ. ಸೊ ಇದನ್ನ ಕನ್ವೇಯರ್ ಬೆಲ್ಟ್ ಅಂತಾರೆ. ಸೊ ರಿಟ್ರಾಕ್ಟಬಲ್ ಕನ್ವೇಯರ್ ಬೆಲ್ಟ್. ಸೊ ಇದು ನಿಮ್ಗೆ ಯೂಸಲ್ಲಿ ಇಲ್ಲ ಅಂದ್ರೆ ಇದನ್ನ ಕ್ಲೋಸ್ ಮಾಡಿ ಇಡ್ಬೋದು. ಸೊ ನಮಗೆ ಸ್ಪೇಸ್ ಫೋಲ್ಡ್ ಮಾಡ್ಬೋದು. ಹೌದು, ಏನಿದೆ ಗೂಡ್ಸ್ ಎಲ್ಲ ಮೂವ್ ಆಗ್ತಾ ಇತ್ತು ಕೆಳಗಡೆ, ಈ ಬೆಲ್ಟ್ ಏನಿದೆ ಅದು ಯೂಸ್ ಇಲ್ದಿದ್ದಾಗ ಆ ರೀತಿ ಅದನ್ನ ಶಿಂಕ್ ಮಾಡಿ ಇಡ್ಬೋದು ಆ ರೀತಿ. ಸೊ ಈಗ ನೋಡ್ಬೋದು ಇದು ಕನ್ವೇಯರ್ ಸಿಸ್ಟಮ್, ಸೆಕ್ಯೂರಿಟಿ ಕ್ಲಿಯರೆನ್ಸ್ ಆಗಿ ಎಕ್ಸ್ರೇ ಮಿಷನ್ಗೆ ನಾವು ಅಟ್ಯಾಚ್ ಮಾಡಿದ್ದೀವಿ. ಈ ತರ ULD ಮೇಲೆ ಲೋಡ್ ಮಾಡಿ ಇದು ಎಂಟೈರ್ ULD ಏರ್ಕ್ರಾಫ್ಟ್ ಒಳಗಡೆ ಹೋಗುತ್ತೆ. ಒನ್ಸ್ ಏರ್ಕ್ರಾಫ್ಟ್ ಡಿಪಾರ್ಚರ್ ನಿಯರ್ ಆದ್ಮೇಲೆ ಸೊ ಆ ಪರ್ಟಿಕ್ಯುಲರ್ ಏರ್ಲೈನ್ಸ್ ಅವ್ರು ಬಂದು ಇಲ್ಲಿಂದ ಈ ಬಲ್ಕ್ ಟ್ರಾಲಿಕ್ಸ್ ನ ಏರ್ಕ್ರಾಫ್ಟ್ಗೆ ತಗೊಂಡು ಹೋಗ್ತಾರೆ. ಈಗ ನಾವು ಔಟ್ ಬೌಂಡ್ ನೋಡಿದ್ವಿ, ಕರ್ನಾಟಕ ಬೆಂಗಳೂರಿಂದ ಬೇರೆ ಕಡೆಗಳಿಗೆ ಹೋಗೋದು ಆ ಗೂಡ್ಸ್ನ ಸೆಕ್ಷನ್ ನೋಡಿದ್ವಿ. ಈಗ ಇನ್ ಬೌಂಡ್ ಅಲ್ಲಿ ಇದೀವಿ, ಅಂದ್ರೆ ಬೇರೆ ಎಲ್ಲಾ ಕಡೆಗಳಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಬೆಂಗಳೂರು, ಕರ್ನಾಟಕ, ಬೆಂಗಳೂರು ಸುತ್ತಮುತ್ತಲಿನ ಭಾರತದ ಇತರ ಜಾಗಗಳು ಅಲ್ಲಿಗೆ ಹೋಗುತ್ತೆ. ಇಲ್ಲಿಂದ ಗೂಡ್ಸ್ ಅಲ್ಲಿಗೆ ಬಂದಿದ್ದೀವಿ. ನಾವೀಗ ಹೇಗೆ ನೋಡ್ತಾ ಹೋಗೋಣ. ಅದೇನು ಸರ್ ಅದು ಬ್ಲೂ ಬಾಕ್ಸ್? ಇದು ಹ್ಯೂಮನ್ ರಿಮೈನ್ಸ್ ಅಂತ. ಹ್ಯೂಮನ್ ರಿಮೈನ್ಸ್ ಅಂದ್ರೆ ಬೇರೆಲ್ಲಾದ್ರೂ ಮೃತಪಟ್ಟಾಗ ಅವರ ಮೃತದೇಹವನ್ನ ತುರ್ತಾಗಿ ತಲುಪಿಸಬೇಕಾಗಿರುತ್ತೆ ಫ್ಯಾಮಿಲಿಯವರಿಗೆ. ಸೊ ಈ ರೀತಿ ಬಾಕ್ಸ್ ಅಲ್ಲಿ ಬರುತ್ತೆ. ಮತ್ತೆ ಈ ಬಾಕ್ಸ್ ಏರ್ಕ್ರಾಫ್ಟ್ ನಿಂದ ಯಾವ ಕಾರ್ಗೋ ಬಂದಿರುತ್ತೆ ಅದನ್ನ ಇದ್ರಲ್ಲಿ ಆಫ್ಲೋಡ್ ಮಾಡಿ ವೇರ್ ಹೌಸ್ ತಗೊಂಡ್ಬರ್ತಾರೆ. ಇಲ್ಲಿ ಬಾರ್ ಕೋಡ್ ಇರುತ್ತಲ್ಲ, ಸೊ ಈ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿ ಇದರಲ್ಲಿ ಎಷ್ಟು ಪೀಸಸ್ ಲೋಡ್ ಮಾಡಿದ್ರೆ ಅಂತ ಇದರಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಏರ್ಲೈನ್ಗೆ ಒಂದು ಮೆಸೇಜ್ ಹೋಗುತ್ತೆ, ಈ ತರ ನಿಮ್ಮ ಇವ್ರದ್ದು ಶಿಪ್ಮೆಂಟ್ ಬಂದಿದೆ ಅಂತ. ಸೊ ಅವಾಗ ಏಜೆಂಟ್ ಏನ್ ಮಾಡ್ಬೋದು, ಅವ್ರು ಡೈರೆಕ್ಟ್ ಆಗಿ ಹೋಗಿ ಏರ್ಲೈನ್ ಅಂತ ಡೆಲಿವರಿ ಆರ್ಡರ್ ಅಂತ ಹೇಳ್ತಾರೆ. ಸೊ ಅದು ಒಂದು ತಗೊಂಡ್ಬೇಕಾಗುತ್ತೆ, ಅದು ಕೂಡ ಎಲೆಕ್ಟ್ರಾನಿಕ್. ಸೊ ಡೆಲಿವರಿ ಆರ್ಡರ್ ಒನ್ಸ್ ಇಶ್ಯೂ ಆದ್ಮೇಲೆ ಅವ್ರ ಮೊಬೈಲ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಬರುತ್ತೆ. ಸೊ ಬೇಸಿಕಲಿ ಇದೊಂದು ವಾಟ್ಸ್ಆಪ್ ಮೆಸೇಜ್, ಅವ್ರ ಶಿಪ್ಮೆಂಟ್ ಬಂದಿದೆ ಪ್ಲಸ್ ಡೆಲಿವರಿಗೆ ರೆಡಿ ಇದೆ ಅಂತ. ಸೊ ಇದೇನ್ ಮಾಡ್ತಾರೆ, ಈ ಬಾರ್ ಕೋಡ್ ಇರುತ್ತಲ್ಲ, QR ಕೋಡ್ ಒನ್ಸ್ ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಅಲ್ಲೊಂದು ಟಿವಿ ಸ್ಕ್ರೀನ್ಸ್ ಇದೆ, ಅಲ್ಲಿ ಪಿಕ್ ಆರ್ಡರ್ ಅಂತ ಜನರೇಟ್ ಆಗುತ್ತೆ. ಸೊ ಅಂದ್ರೆ ಏಜೆಂಟ್ ರೆಡಿ ಆಗಿದ್ದಾರೆ ನಿಮ್ಗೆ ಡೆಲಿವರಿ ತಗೊಳಕ್ಕೆ ಅಂತ. ಹೌದು. ಸೊ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಕಿಯಾಸ್ಕ್ ಅಲ್ಲಿ ಒನ್ಸ್ ಸ್ಕ್ಯಾನ್ ಮಾಡಿದ ತಕ್ಷಣ ಸೊ ಇಲ್ಲಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ನಾನು ಒನ್ಸ್ ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಅಲ್ಲಿ AWB ಏರ್ವೇ ನಂಬರು ಎಷ್ಟು ಪೀಸಸ್ ಇದೆ, ಬಿನ್ ನಂಬರ್ ಇದೆ, ಏಜೆಂಟ್ ಅವ್ರ ಹೆಸರು. ಸೊ ಎಷ್ಟು ನಿಮಿಷದಿಂದ ಅದು ಲಾಕ್ ಇದೆ, ನಾನು ಇವಾಗ ಲಾಕ್ ಮಾಡಿದೆ ನೋಡಿ. ಸೊ ಒನ್ಸ್ ಲಾಕ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಮ್ ಸ್ಟಾಫ್ ಹೋಗಿ ಅದನ್ನ ರಿಟ್ರೀವ್ ಮಾಡ್ತಾರೆ ಡೆಲಿವರಿಗೆ. ಸೊ ರಿಟ್ರೀವ್ ಮಾಡಿ ಮತ್ತೆ ಡೆಲಿವರಿ ಕೊಡ್ತಾರೆ. ನೆಕ್ಸ್ಟ್ ಡೆಲಿವರಿಗೆ ಹೋಗುತ್ತಾ? ಹೌದು, ಒನ್ಸ್ ರಿಟ್ರೀವ್ ಮಾಡಿದ್ಮೇಲೆ ಸೊ ಪರ್ಟಿಕ್ಯುಲರ್ ಏಜೆಂಟ್ಸ್ದು ವ್ಯಾನ್ ಏನೇನಿದೆಯೋ ಇಲ್ಲ ಟ್ರಕ್ ಬಂದಿರುತ್ತೆ, ಸೊ ಅಲ್ಲಿ ನಾವು ಡೆಲಿವರಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ explaining everything. Thank you so much. Thank you to coming to our warehouse, India's largest domestic cargo terminal. Thank you.